ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ನಾವೆಲ್ಲ ನವರಾತ್ರಿ ಹಬ್ಬದ ತಯಾರಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆದರೆ ಅದರ ಜೊತೆಗೆ ನಮಗೆ ಕೆಲವೊಂದು ನಮ್ಮಲ್ಲಿ ಗೊಂದಲಗಳಿವೆ. ಅಮಾವಾಸ್ಯೆ ಬಗ್ಗೆ ಆಗಿರ್ಬೋದು, ಗ್ರಹಣದ ಬಗ್ಗೆ ಆಗಿರ್ಬೋದು, ಘಟಸ್ಥಾಪನೆಯ ಬಗ್ಗೆ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಮೊದಲನೇದಾಗಿ ಮಹಾಲಯ ಅಮಾವಾಸ್ಯೆಯ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಪೂರ್ವಜರನ್ನು ಗೌರವಿಸಲು ಮತ್ತು ಆಚರಣೆಗಳನ್ನು ಮಾಡುವ ಮಹತ್ವದ ದಿನವೇ ಮಹಾಲಯ ಅಮಾವಾಸ್ಯೆ. ಮಹಾಲಯ ಅಮಾವಾಸ್ಯೆ ತಿಥಿಯು ಅಕ್ಟೋಬರ್ 1 ರಾತ್ರಿ 9:39ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ 3ರಂದು 12:18ಕ್ಕೆ ಮುಕ್ತಾಯವಾಗುತ್ತದೆ. ಅಂದರೆ ನಮ್ಮ ದಿನದ ಕೊನೆ ಬಂದು ರಾತ್ರಿ 12 ಗಂಟೆಗೆ ಮುಗಿಯುತ್ತೆ. 12 ಗಂಟೆಯ ನಂತರ ಮಾರನೇ ದಿನದ ಲೆಕ್ಕಕ್ಕೆ ಬರೋದ್ರಿಂದ 3ನೇ ತಾರೀಕಿಗೆ ರಾತ್ರಿ 12:18ಕ್ಕೆ ಅಮಾವಾಸ್ಯೆ ಕೊನೆಗೊಳ್ಳುತ್ತದೆ. ಸ್ನೇಹಿತರೆ, ನಮಗೆಲ್ಲ ಸೂರ್ಯಗ್ರಹಣವಿದೆ ಎಂಬ ಮಾಹಿತಿ ಈಗಾಗಲೇ ತಿಳಿದಿದೆ. ಹಾಗಾದರೆ ಅಂದಿನ ದಿನ ನಾವು ಘಟಸ್ಥಾಪನೆಯನ್ನು ಮಾಡಬಹುದಾ? ಇದರಿಂದ ಪರಿಣಾಮವೇನು ಎಂಬ ಹಲವು ಗೊಂದಲಗಳಿವೆ. ಸೂರ್ಯಗ್ರಹಣವು ಅಕ್ಟೋಬರ್ 2ರಂದು ಸಂಭವಿಸಲಿದೆ. ಇದು ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿಯಿಂದ ಪ್ರಾರಂಭವಾಗಿ ಪ್ರತಿಪದ ತಿಥಿಯಂದು ಕೊನೆಗೊಳ್ಳುತ್ತದೆ. ಭಾರತೀಯ ಕಾಲಮಾನದ ಪ್ರಕಾರ ಈ ಸೂರ್ಯಗ್ರಹಣ ರಾತ್ರಿ 9:13ಕ್ಕೆ ಆರಂಭವಾಗಿ ಬೆಳಗಿನ ಜಾವ 3:17ಕ್ಕೆ ಮುಕ್ತಾಯವಾಗಲಿದೆ. ನವರಾತ್ರಿಯ ಹಬ್ಬದ ಮೇಲೆ ಸೂರ್ಯನ ಗ್ರಹಣವು ಯಾವುದೇ ಪರಿಣಾಮ ಬೀರುವುದಿಲ್ಲ. ಕಾರಣ, ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಅಷ್ಟೇ ಅಲ್ಲದೆ ಜ್ಯೋತಿಷ್ಯದ ಪ್ರಕಾರ ಯಾವ ಪ್ರದೇಶದಲ್ಲಿ ಗ್ರಹಣದ ಛಾಯೆ ಮೂಡುತ್ತದೆಯೋ ಆ ಪ್ರದೇಶದಲ್ಲಿ ಮಾತ್ರ ಶುಭ ಸಮಾರಂಭಗಳನ್ನು ಮಾಡಬಾರದು. ಆದ್ದರಿಂದ ನವರಾತ್ರಿ ಘಟಸ್ಥಾಪನಾ ಮುಹೂರ್ತದ ಮೇಲೆ ಈ ಗ್ರಹಣದ ಯಾವುದೇ ಛಾಯೆ ಪರಿಣಾಮ ಬೀಳುವುದಿಲ್ಲ. ಜೊತೆಗೆ ನವರಾತ್ರಿಯ ಘಟಸ್ಥಾಪನೆಯ ಮುಹೂರ್ತದ ಬಗ್ಗೆ ನಾವು ನೋಡುವುದಾದರೆ ಅಕ್ಟೋಬರ್ 3ರಂದು ಬೆಳಗ್ಗೆ 6:15ರಿಂದ 7:22ರವರೆಗೆ ಇರುತ್ತದೆ. ಅಲ್ಲದೆ ಘಟಸ್ಥಾಪನಾ ಅಭಿಜಿತ್ ಮುಹೂರ್ತವು ಕೂಡ ಬೆಳಗ್ಗೆ 11:46ರಿಂದ ಮಧ್ಯಾಹ್ನ 12:33ರವರೆಗೆ ಇರುತ್ತದೆ. ಹಾಗೆ ನವರಾತ್ರಿಯಲ್ಲಿ ವಿಶೇಷವಾಗಿ ಉಪವಾಸದ ಆಚರಣೆಯನ್ನು ಕೂಡ ನಾವು ಮಾಡುತ್ತೇವೆ. ನಾವು ಪೂಜೆಯ ಸಂಕಲ್ಪವನ್ನು ಅಂದರೆ ವ್ರತವನ್ನು ಎಷ್ಟು ದಿನದವರೆಗೆ ಮಾಡಬೇಕು ಅಂದ್ಕೊಂಡಿರ್ತೀವೋ ಅಷ್ಟು ದಿನಕ್ಕೆ ತಕ್ಕನ ಹಾಗೆ ನಾವು ಉಪವಾಸವನ್ನು ಕೂಡ ಮಾಡಬಹುದು. ಈ ದಿನಗಳಲ್ಲಿ ಕೆಲವರು ನೀರು ಮಾತ್ರ ಕುಡಿದು ದಿನವಿಡೀ ಉಪವಾಸ ಮಾಡ್ತಾರೆ ಮತ್ತು ಸಂಜೆ ಅಲ್ಪಾಹಾರವನ್ನು ಸೇವಿಸ್ತಾರೆ. ಇನ್ನು ಕೆಲವರು ಸಾತ್ವಿಕ ಆಹಾರವನ್ನು ಮಾತ್ರ ಸೇವನೆ ಮಾಡ್ತಾರೆ. ಹಾಗೆ ಮತ್ತೆ ಕೆಲವರು ಒಂದು ಹೊತ್ತಿನ ಆಹಾರವನ್ನು ಮಾತ್ರ ಊಟ ಮಾಡುತ್ತಾರೆ. ಕೆಲವೊಬ್ಬರು ಒಂದು ಹೊತ್ತಿನ ಊಟವನ್ನು ಮಾತ್ರ ತ್ಯಜಿಸಿ ಉಪವಾಸವನ್ನು ಮಾಡುತ್ತಾರೆ. ಹಾಗೆಯೇ ಈ ಉಪವಾಸದ ನಿಯಮಗಳೇನು ಎಂಬುದರ ಬಗ್ಗೆ ಒಂದು ವಿಡಿಯೋವನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಸಮಯ ಸಿಕ್ಕಾಗ ಒಂದು ಸಾರಿ ನೋಡಿ. ಸ್ನೇಹಿತರೆ, ನಿಮ್ಮಲ್ಲಿ ಇರುವಂತಹ ಗೊಂದಲಗಳಿಗೆ ಉತ್ತರ ದೊರಕಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಧನ್ಯವಾದಗಳು.